ಅನುದಿನದ ಆಹಾರ ಆಗಸ್ಟ್ 8 ಶನಿವಾರ. ಜೀವದಾತನು. 1 ಸಮುವೇಲ 2ನೇ ಅಧ್ಯಾಯ 6ನೇ ವಚನ. ಯೆಹೋವನೇ ಸಾಯಿಸುವವನು, ಬದುಕಿಸುವವನು, ಪಾತಾಳದಲ್ಲಿ ದೊಬ್ಬುವವನು, ಮೇಲಕ್ಕೆ ಬರಮಾಡುವವನು ಆತನೇ ಅನ್ನಲು ತನ್ನ ಸ್ತುತಿಗೀತೆಯಲ್ಲಿ ಮೊದಲು ಕರ್ತನ ಪವಿತ್ರತೆಯ ಸೌಂದರ್ಯವನ್ನ ಎತ್ತಿಹಿಡಿದಳು. ಆ ತರುವಾಯ ಆತನ ದೈವಿಕ ಜ್ಞಾನವನ್ನ ಮಹಿಮೆಪಡಿಸಿದಳು. ಮೂರನೇದಾಗಿ ಆಕೆಯು ಆತನ ಜೀವ ನೀಡುವ ಶಕ್ತಿಯನ್ನು ಸ್ತುತಿಸಿ, ಕರ್ತನೇ ಜೀವದ ಮೂಲ ಕಾರಣನೆಂದು, ಮಾನವ ಕುಲಕ್ಕೆ ಜೀವವನ್ನು ನೀಡುವವನೆಂದು ಸಾರಿದಳು. ಯೇಸು ಕ್ರಿಸ್ತನು ಹೀಗೆ ಸಾರಿದನು: ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವವನು ಸತ್ತರೂ ಬದುಕುವನು, ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ. ಇದನ್ನು ನಂಬುತ್ತೀಯಾ? ಯೋಹಾನ 11ನೇ ಅಧ್ಯಾಯ 25-26 ವಚನಗಳು. ನೀವು ಜೀವಿಸುವವರ ದೇಶದಲ್ಲಿ ಬಾಳುವಂತೆ ದೇವರು ತನ್ನ ಕೃಪೆಯಿಂದ ನಿಮಗೆ ಹೊಸ ಜೀವವನ್ನ ನೀಡಿದ್ದಾನೆ. ಕಲ್ವಾರಿಯಲ್ಲಿ ಆತನು ನಿಮಗಾಗಿ ಬಲಿಯಾಗಿ ತನ್ನ ಸ್ವಂತ ಜೀವವನ್ನೇ ಮನಪೂರ್ವಕವಾಗಿ ಅರ್ಪಿಸಿದನು. ನೀವು ಆ ಪರಲೋಕ ರಾಜ್ಯವನ್ನು ಪ್ರವೇಶಿಸಿದಾಗ ಆತನು ನಿಮಗೆ ನಿತ್ಯ ಜೀವವನ್ನ ನೀಡಿದ್ದಾನೆ ಎಂಬುದನ್ನು ನೀವು ಪರಿಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವಿರಿ. ಅಪೊಸ್ತಲನಾದ ಯೋಹಾನನು ಹೀಗೆ ಬರೆದಿದ್ದಾನೆ: ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. 1 ಯೋಹಾನ 1ನೇ ಅಧ್ಯಾಯ 4ನೇ ವಚನ. ಕ್ರಿಸ್ತನೊಬ್ಬನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆಂದು ಆತನು ಸಾಕ್ಷಿ ನುಡಿದನು. ಯೋಹಾನ 14:6ನೇ ವಚನ. ಚಾರೆಪ್ತದ ವಿಧವೆಯ ಮಗನು ಮರಣ ಹೊಂದಿದಾಗ ಕರ್ತನೇ ಜೀವವನ್ನ ನೀಡುವವನು ಮತ್ತು ಆತನು ಸತ್ತವರನ್ನು ಎಬ್ಬಿಸುವವನು ಎಂಬ ಅಚಲವಾದ ನಂಬಿಕೆಯು ಎಲಿಯನಿಗೆ ಇತ್ತು. ಆದ್ದರಿಂದಲೇ ಆತನು ದೇವರಿಗೆ ಮೊರೆಯಿಟ್ಟನು: ನನ್ನ ದೇವರಾದ ಯೆಹೋವನೇ, ಈ ಹುಡುಗನ ಪ್ರಾಣವು ಪುನಃ ತಿರುಗಿ ಬರುವಂತೆ ಮಾಡು ಎಂಬುದಾಗಿ ಆತನಿಗೆ ಮೊರೆಯಿಟ್ಟನು. 1 ಅರಸುಗಳ ಪುಸ್ತಕ 17ನೇ ಅಧ್ಯಾಯ 21ನೇ ವಚನ. ಕರ್ತನು ಎಲಿಯನ ಪ್ರಾರ್ಥನೆಯನ್ನು ಕೇಳಿದನು. ಯೆಹೋವನು ಅವನ ಪ್ರಾರ್ಥನೆಯನ್ನು ಕೇಳಿದ್ದರಿಂದ ಹುಡುಗನ ಪ್ರಾಣವು ತಿರುಗಿ ಬಂದು ಅವನು ಉಜ್ಜೀವಿಸಿದನು. 1 ಅರಸುಗಳ ಪುಸ್ತಕ 17ನೇ ಅಧ್ಯಾಯ 22ನೇ ವಚನ. ಅದರಂತೆಯೇ ಶುನೇಮನ ಮಗನು ಸತ್ತಾಗ ಪ್ರವಾದಿಯಾದ ಎಲೀಷನು ಕರ್ತನಿಗೆ ಶ್ರದ್ಧೆಯಿಂದ ಪ್ರಾರ್ಥಿಸಿದನು. ಮಗುವು 7 ಬಾರಿ ಸೀನಿ ತನ್ನ ಕಣ್ಣುಗಳನ್ನು ತೆರೆದು ಪುನಃ ಜೀವಕ್ಕೆ ಮರಳಿತು. 2 ಅರಸುಗಳ ಪುಸ್ತಕ 4ನೇ ಅಧ್ಯಾಯ 35ನೇ ವಚನ. ಒಮ್ಮೆ ಪ್ರಾರ್ಥನೆಗಾಗಿ ಬಂದ ಒಬ್ಬ ಮನುಷ್ಯನು ತನ್ನ ಹೃದಯದ ಭಾರವನ್ನ ಹಂಚಿಕೊಂಡನು. ನನಗೆ 58 ವರ್ಷ ಮಾತ್ರ, ಆದರೆ ನಾನು ತುಂಬಾ ಬಲಹೀನನಾಗಿದ್ದೇನೆ. ನನ್ನ ದೇಹದಲ್ಲಿ ಎಲ್ಲಾ ರೀತಿಯ ಕಾಯಿಲೆಗಳಿಂದ ಬಳಲುತ್ತಿದ್ದೇನೆ. ನಾನು ಕನಿಷ್ಠ 60 ವರ್ಷ ತುಂಬುವವರೆಗೆ ಬದುಕುವಂತೆ ದಯವಿಟ್ಟು ಪ್ರಾರ್ಥಿಸಿರಿ ಎಂದು ಕೇಳಿಕೊಂಡನು. ಅವರು ಇನ್ನು 2 ವರ್ಷಗಳ ಜೀವವನ್ನು ಮಾತ್ರ ಏಕೆ ಬಯಸಿದರು ಎಂದು ಆಶ್ಚರ್ಯಪಟ್ಟು ನಾನು ಅವರನ್ನು ವಿವರಿಸಲು ಕೇಳಿದೆ. ಅವರು ನನ್ನ ನಿವೃತ್ತಿ ಸೌಲಭ್ಯಗಳನ್ನು ಪಡೆಯಲು, ನನ್ನ ಸರ್ಕಾರಿ ಸೇವೆಯನ್ನು ಪೂರ್ಣಗೊಳಿಸಲು ಬಯಸುತ್ತೇನೆ
ಎಂದು ಉತ್ತರಿಸಿದನು. ಇದನ್ನು ಜಾಗರೂಕತೆಯಿಂದ ಯೋಚಿಸಿರಿ. ಅವರು, ಕರ್ತನು ನನಗೆ ದೀರ್ಘಾಯುಷ್ಯನ್ನು ನೀಡಿದರೆ ನಾನು ಆತನಿಗೆ ನಂಬಿಗಸ್ತಿಕೆಯಿಂದ ಸೇವೆ ಸಲ್ಲಿಸುತ್ತೇನೆ ಮತ್ತು ಸುವಾರ್ತೆ ಮೂಲಕ ಆತ್ಮಗಳನ್ನು ಕ್ರಿಸ್ತನ ಬಳಿಗೆ ತರುತ್ತೇನೆ ಎಂದು ಹೇಳಲಿಲ್ಲ. ಅವರ ಮುಖ್ಯವಾದ ಚಿಂತೆಯು ಕೇವಲ ತಮ್ಮ ಉದ್ಯೋಗದ ವರ್ಷಗಳನ್ನು ಪೂರ್ಣಗೊಳಿಸುವುದು ಮತ್ತು ಉದ್ಯೋಗಕ್ಕೆ ತಕ್ಕ ಪಿಂಚಣಿಯನ್ನು ಅವರು ಪಡೆಯುವುದಾಗಿತ್ತು. ಪ್ರೀತಿಯ ದೇವರ ಮಕ್ಕಳೇ, ನಿಮ್ಮ ದಿನಗಳು ಕರ್ತನ ಕೈಯಲ್ಲಿವೆ. ಆತನ ಮಹಿಮೆಗಾಗಿ ಜೀವಿಸಲು ಇಂದು ನಿರ್ಧರಿಸಿದರೆ ಆತನು ತನ್ನ ಪರಿಪೂರ್ಣ ಚಿತ್ತದಂತೆ ಸಂಪೂರ್ಣ ಜೀವದಿಂದ ನಿಮ್ಮನ್ನು ಖಂಡಿತವಾಗಿಯೂ ಆಶೀರ್ವದಿಸುವನು. ಕೀರ್ತನೆಗಾರನು ಹೇಳುವಂತೆ, ದೀರ್ಘಾಯುಷ್ಯವನ್ನು ಅನುಗ್ರಹಿಸಿ ಅವನನ್ನು ತೃಪ್ತಿಪಡಿಸುವೆನು, ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವೆನು. ಕೀರ್ತನೆ 91:16 ವಚನ. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ನಾನಾದರೂ ಅವುಗಳಿಗೆ ಜೀವ ಇರಬೇಕೆಂತಲೂ ಅದು ಸಮೃದ್ಧಿಯಾಗಿರಬೇಕೆಂತಲೂ ಬಂದೆನು. ಯೋಹಾನ 10:10 ವಚನ. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ ಕೀರ್ತನೆ 74, 75, 76 ಅಧ್ಯಾಯಗಳು. ಸಂಜೆ ರೋಮಾಪುರದವರಿಗೆ 9ನೇ ಅಧ್ಯಾಯ 16-33 ವಚನಗಳು. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ.